ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿ ಪಟ್ಟಣದ ವಜ್ರ ಹನುಮಾನ ನಗರದ ಕೆಲ ನಿವಾಸಿಗಳು ತಮ್ಮ ಪ್ರದೇಶದಲ್ಲಿ ನಡೆಯುತ್ತಿದೆ ಎನ್ನಲಾದ ಮಸೀದಿ ನಿರ್ಮಾಣವನ್ನು ತಡೆದು ಪರಿಶೀಲನೆ ನಡೆಸುವಂತೆ ಆಗ್ರಹಿಸಿ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮನೆ ನಿರ್ಮಾಣಕ್ಕೆ ನೀಡಿರುವ ಅನುಮತಿಯನ್ನು ದುರುಪಯೋಗ ಪಡಿಸಿಕೊಂಡು ಮಸೀದಿ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಸಾಮಾಜಿಕ ಸೌಹಾರ್ದ ಕಾಪಾಡುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಹಾಗೂ ವಜ್ರ ಹನುಮಾನ ಸಿಎ ಸೈಟ್ನ ಪ್ಲಾಟ್ ನಂಬರ್ 156ರಲ್ಲಿ ಮಂದಿರ ನಿರ್ಮಾಣಕ್ಕೆ ಅನುಮತಿ ನೀಡುವಂತೆ ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ಅಶೋಕ್ ಹರಿವಾಳ್, ಪಾರೀಶ್ ಹೊಸ್ಮನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಸವ ಭಾಗ್ಯವಾಡಿ ಪಟ್ಟಣದ ಡಾಕ್ಟರ್ ರಾಧಾಕೃಷ್ಣ ವಜ್ರ ಹನುಮಾನ ಕೇಶವನಗರ ಸಾವಿರಾರು ಜನ ವಾಸಿಗಳು. ಈ ಮೂರು ಲೇಔಟ್ಗಳಲ್ಲಿ ಯಾವುದೇ ದೇವಸ್ಥಾನವಿಲ್ಲ. ಇಲ್ಲಿ ವೃದ್ಧರು, ಮಹಿಳೆಯರು, ಅಂಗವಿಕಲರು ಸಾಕಷ್ಟು ಮಕ್ಕಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಇವರಿಗೆ ಹಾಗೂ ಇಲ್ಲಿನ ಇತರೆ ಪುರುಷರಿಗೆ, ಮಹಿಳೆಯರಿಗೆ ತಮ್ಮ ನಿವಾಸದ ಹತ್ತಿರದಲ್ಲಿ ಯಾವುದೇ ದೇವಸ್ಥಾನವಿಲ್ಲ. ಇಲ್ಲಿಂದ ಬಸವೇಶ್ವರ ದೇವಾಲಯ ಹಾಗೂ ಹನುಮಾನ ದೇವಾಲಯ ಅಂದಾಜು 1.5 ಕಿಲೋಮೀಟರ್ ದೂರದಲ್ಲಿದೆ. ಕಾರಣ ವಜ್ರ ಹನುಮಾನ್ ನಗರದ ನಾಗರಿಕರ ಸೌಲಭ್ಯದ ಪ್ಲಾಟ್ ನಂಬರ್ 156ರಲ್ಲಿ ವಜ್ರ ಹನುಮಾನ ಮತ್ತು ಗಣಪತಿ ಗುಡಿಗಳನ್ನು ಕಟ್ಟಲು ನಾವೆಲ್ಲ ಕೂಡಿ ನಿರ್ಧರಿಸಿದ್ದೇವೆ. ಇದಕ್ಕೆ ನಮ್ಮ ನಗರದ ಸಾರ್ವಜನಿಕರು, ಲೇಔಟ್ ಮಾಲೀಕರು ಹಾಗೂ ಸನ್ಮಾನ್ಯ ಶಾಸಕರಿಂದ ಇತರೆ ಸಂಘ ಸಂಸ್ಥೆಗಳಿಂದ ಮಂದಿರ ನೀಡುವುದನ್ನು ದೇಣಿಗೆ ಸಲ್ಲಿಸುತ್ತಿದ್ದೇವೆ. ಈಗಾಗಲೇ ಇಲ್ಲಿ ಬೆಳೆದಿದ್ದ ಮುಳ್ಳು ಗಂಟೆಗಳನ್ನು ಕಿತ್ತಿದೆ ನೆಲ ಸುಸ್ಥಿತಿ ಮಾಡಿರುತ್ತೇವೆ ಹಾಗೂ ಇಲ್ಲಿರುವ ಗಾರ್ಡನ್ ಜಾಗೆಯಲ್ಲಿ ಜೇನುಗೂಡು ಸಂಸ್ಥೆಯ ಸಹಯೋಗದ ಜೊತೆಗೆ ಗಿಡಗಳನ್ನು ನೆಡಲಾಗಿದೆ. ಕಾರಣ ಮಾನ್ಯರು ಕೂಡಲೇ ಪುರಸಭೆಯಿಂದ ಇಲ್ಲಿ ವಜ್ರ ಹನುಮಾನ್ ಮಂದಿರ ನಿರ್ಮಿಸಲು ಪರವಾನಗಿ ಕೊಡಲು 56ರಲ್ಲಿ ವಜ್ರ ಹನುಮಾನ್ ಮಂದಿರ ನಿರ್ಮಿಸಲು ಪರವಾನಗಿ ಕೊಡಬೇಕು. ಬಸವ ಭಾಗ್ಯವಾಡಿ ಪಟ್ಟಣದ ಡಾಕ್ಟರ್ ರಾಧಾಕೃಷ್ಣ ವಜ್ರ ಹನುಮಾನ ಕೇಶವನಗರ ಸಾವಿರಾರು ಜನ ವಾಸಿಗಳು. ಈ ಮೂರು ಲೇಔಟ್ಗಳಲ್ಲಿ ಯಾವುದೇ ದೇವಸ್ಥಾನವಿಲ್ಲ. ಇಲ್ಲಿ ವೃದ್ಧರು, ಮಹಿಳೆಯರು, ಅಂಗವಿಕಲರು ಸಾಕಷ್ಟು ಮಕ್ಕಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಇವರಿಗೆ ಹಾಗೂ ಇಲ್ಲಿನ ಇತರೆ ಪುರುಷರಿಗೆ, ಮಹಿಳೆಯರಿಗೆ ತಮ್ಮ ನಿವಾಸದ ಹತ್ತಿರದಲ್ಲಿ ಯಾವುದೇ ದೇವಸ್ಥಾನವಿಲ್ಲ. ಇಲ್ಲಿಂದ ಬಸವೇಶ್ವರ ದೇವಾಲಯ ಹಾಗೂ ಹನುಮಾನ ದೇವಾಲಯ ಅಂದಾಜು 1.5 ಕಿಲೋಮೀಟರ್ ದೂರದಲ್ಲಿದೆ. ಕಾರಣ ವಜ್ರ ಹನುಮಾನ್ ನಗರದ ನಾಗರಿಕರ ಸೌಲಭ್ಯದ ಪ್ಲಾಟ್ ನಂಬರ್ 156ರಲ್ಲಿ ವಜ್ರ ಹನುಮಾನ ಮತ್ತು ಗಣಪತಿ ಗುಡಿಗಳನ್ನು ಕಟ್ಟಲು ನಾವೆಲ್ಲ ಕೂಡಿ ನಿರ್ಧರಿಸಿದ್ದೇವೆ. ಇದಕ್ಕೆ ನಮ್ಮ ನಗರದ ಸಾರ್ವಜನಿಕರು, ಲೇಔಟ್ ಮಾಲೀಕರು ಹಾಗೂ ಸನ್ಮಾನ್ಯ ಶಾಸಕರಿಂದ ಇತರೆ ಸಂಘ ಸಂಸ್ಥೆಗಳಿಂದ ಮಂದಿರ ನೀಡುವುದನ್ನು ದೇಣಿಗೆ ಸಲ್ಲಿಸುತ್ತಿದ್ದೇವೆ. ಈಗಾಗಲೇ ಇಲ್ಲಿ ಬೆಳೆದಿದ್ದ ಮುಳ್ಳು ಗಂಟೆಗಳನ್ನು ಕಿತ್ತಿದೆ ನೆಲ ಸುಸ್ಥಿತಿ ಮಾಡಿರುತ್ತೇವೆ ಹಾಗೂ ಇಲ್ಲಿರುವ ಗಾರ್ಡನ್ ಜಾಗೆಯಲ್ಲಿ ಜೇನುಗೂಡು ಸಂಸ್ಥೆಯ ಸಹಯೋಗದ ಜೊತೆಗೆ ಗಿಡಗಳನ್ನು ನೆಡಲಾಗಿದೆ. ಕಾರಣ ಮಾನ್ಯರು ಕೂಡಲೇ ಪುರಸಭೆಯಿಂದ ಇಲ್ಲಿ